ಎಲ್ಲರೂ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಲೆಸ್ಸಿಂಗ್ಸ್ ಎಲ್ಲ ಅಲ್ಲಿ ಅದಿದೆ. ನಾನು ಯಾವಾಗಲೂ ನೋಡ್ತೀನಿ 11 2 2 3 3 1 1. ಸೊ ನಾನು ಯಾವಾಗಲೂ ಏನಕ್ಕೆ ನಾನು ಇಷ್ಟೊಂದು ನೋಡ್ತಿದ್ದೀನಿ ಅಂತ ಅದ್ರ ಬಗ್ಗೆ ಎಲ್ಲ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಸಿಟಿವಿಟಿ. ಸೊ ನಾನು ಯಾವಾಗಲೂ ಇಲ್ಲಿ ನಿಮ್ಗೆ ಹೇಳೋದು ಫಸ್ಟ್ ಏನಂದರೆ ಪಾಸಿಟಿವಿಟಿನ ಫಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ. ಪಾಸಿಟಿವಿಟಿ ಬಿಲ್ಡ್ ಮಾಡ್ಕೊಂಡಿದ ತಕ್ಷಣ ಎಲ್ಲರಲ್ಲೂ ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು. ಅವರೆಲ್ಲ ಒಂದು ನಾಟ್ ನಾರ್ಮಲ್, ಇಲ್ಲಿ ಎಲ್ಲರೂ ಈಕ್ವಲ್. ಅಟ್ ದ ಸೇಮ್ ಟೈಮ್ ನಮ್ಮ ಜೀವ ಇದೆ ಅಷ್ಟೇ, ಆ ಸ್ಟೇಟಸ್ ಇದೆಲ್ಲ ಸೆಕೆಂಡರಿ. ನಾವು ಏನಾಗಬೇಕು ಅಂದರೆ ಒಬ್ಬರಿಗೆ ಹಿಂಗೆ ಕೊಡೋಂಗೆ ಆಗಬೇಕೇ ಹೊರ್ತು ಯಾರ ಹತ್ರನೂ ಹಿಂಗೆ ಒಟ್ಟಂಗೆ ಆಗಬಾರ್ದು. ಇದು ನನ್ನ ಅಕಾಡೆಮಿಲಿ ಎಲ್ಲ ಲೇಡೀಸು ಆನ್ ಮಾಡಿ ಎಲ್ಲರೂ ಫ್ಯಾಮಿಲಿನ ಚೆನ್ನಾಗಿ ರನ್ ಮಾಡಬೇಕು. ಇದು ನನ್ನ ಮೇನ್ ಇಂಟೆನ್ಷನ್. ಸೊ ನೀವೆಲ್ಲರೂ ಏನಾಗಬೇಕು, ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಕಲಿಬೇಕು. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಾದಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ನೆಟ್ವರ್ಕ್ ಬಿಲ್ಡ್ ಮಾಡಾದ್ಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಕೆಲಸ ಸಿಗುತ್ತೆ. ನೀವು ಒಬ್ಬರಲ್ಲಿ ಕಾನ್ಫಿಡೆನ್ಸ್ನ ನಿಮ್ಮ ಕೆಲಸ ನೋಡಿದ ತಕ್ಷಣ ಅವ್ರು ನಿಮ್ಮನ್ನು ಕರೆಯೋ ಥರ ಆಗಬೇಕು. ಇದನ್ನು ಒಂದು ದಿನ ಯೋಚನೆ ಮಾಡೋದಲ್ಲ, ದಿನ ಯೋಚನೆ ಮಾಡಬೇಕು. ನೀವು ಕಲಿಯೋ ತನಕ ಅಲ್ಲ, ಕಲಿತಾದ್ಮೇಲೂ ನೀವು ಈ ಡೆಡಿಕೇಶನ್ನ ನೀವು ಎವ್ರಿ ಡೇ ಇಟ್ಕೊಬೇಕು. ಇವಾಗ ನಾವು ಏನೇ ಮಾಡ್ತೀವಿ ಅನ್ನೋ ಪ್ಲ್ಯಾನ್ ಮಾಡಿ ಮಾಡಬೇಕು ಎಲ್ಲರೂ. ಸೊ ಇದನ್ನೆಲ್ಲ ನಾನು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದಾದಮೇಲೆ ನಾನು IBM ಕ್ವಿಟ್ ಮಾಡಾದ್ಮೇಲೆ ನಾನು ಎಲ್ಲಿ ಸೇರ್ಕೊಬೇಕು ಗೊತ್ತಿಲ್ಲ. ಅವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟು ಇದ್ದಿರಲಿಲ್ಲ, ಫೇಸ್ಬುಕ್ ಇತ್ತು. ದೆನ್ ಐ ಥಾಟ್ ಓಕೆ, ಏನೋ ಹೆಂಗೋ ನನ್ನ ಫ್ರೆಂಡು ನೇಬರ್ ಯಾರೋ ಕಲ್ತಿದ್ರಂತೆ. ನಾನು ಮ್ಯಾಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ ಅವಾಗಲೇ. ಸೊ ನನಗೆ ಮ್ಯಾಕಲ್ಲಿ ಸ್ಟೋರ್ಸಲ್ಲಿ ಮೇಕಪ್ ಅಪ್ಲಿಕೇಶನ್ ಮಾಡೋರ ಹತ್ರ ಹೋಗಿ ಕಲಿಬೇಕು ಅಂತ ಅವ್ರ ಹತ್ರ ಎಲ್ಲ ವಿಚಾರಿಸಿದ್ದೆ. ನಾನು ಅಲ್ಲಿಂದಲೇ ಯಾರೋ ಗೊತ್ತಿರೋರು ಗೊತ್ತಾಗಿ ಕನೆಕ್ಟ್ ಆಗಿ ಐ ಲರ್ನ್ಡ್. ಬಟ್ ಐ ವಾಸ್ ಕಂಪ್ಲೀಟ್ ಅಂತ ಅನ್ನಿಸ್ಲಿಲ್ಲ. ಅಂದರೆ ನಾನು ಶಾರ್ಟ್ ಪೀರಿಯಡಲ್ಲಿ ಕಲ್ತಿದ್ದೆ. ಇಟ್ ವಾಸ್ ಓನ್ಲಿ 10 days ಅಷ್ಟೇ ಕಲ್ತಿದ್ದಿದ್ದು ನಾನು. ಹಾಗಾಗಿ ನನಗೆ ತುಂಬ ಕಷ್ಟ ಆಯಿತು. ದೆನ್ ನಾನೇ ಏನು ಮಾಡಿದೆ, ನೋಟ್ಸ್ ಮಾಡಿದೆ, ನಾನೇ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಗೇನ್ ಮಾಡಿದೆ. ದಿಂದ ನಾನು ನನ್ನ ಮಕ್ಕಳ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಮಾಡ್ತಾ ಏನಾಯಿತು, ನನಗೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಬೂಸ್ಟ್ ಆಯಿತು. ಇಲ್ಲ, ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅಂತ. ನಾನು IBM ಇಟ್ಕೊಂಡೆ ನಾನು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಾನು IBM ಬಿಡಬೇಕು ಅಂದ್ಕೊಂಡೆ. ಹಾಗೆ ಮಾಡಿದೆ, ಎಲ್ಲ ಆಯಿತು, ಹ್ಯಾಂಡ್ ಇನ್ ಹ್ಯಾಂಡ್ ಆಯಿತು. ಟೈಮು ನಾನು ಕೊಟ್ಟೆ ಅದಕ್ಕೆ. ಆಮೇಲೆ ಬರ್ತಾ ಎಲ್ಲರೂ ನನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನ್ನ ಫಸ್ಟ್ ನಂಬಿ ನನಗೆ ಯಾರು ಕೆಲಸ ಕೊಟ್ಟಿದ್ದಾರೆ, ಇವತ್ತಿಗೂ ನಾನು ಅವ್ರ ಜೊತೆ ಟಚಲ್ಲಿದ್ದೀನಿ. ಇವತ್ತಿಗೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಬಿಕಾಸ್ ಅವ್ರು ಅವತ್ತು ನನ್ನ ನಂಬಿ ನನಗೆ ಕೆಲಸ ಕೊಟ್ಟಿರೋದು ಬ್ರೈಡಲ್ ಆರ್ಡರ್ ಎಂಗೇಜ್ಮೆಂಟ್ ಮಾಡಿದ್ದು ನಾನು. ಇಟ್ ವಾಸ್ ಲೈಕ್ ಒಂಥರ ಐ ಆಮ್ ವೆರಿ ಗ್ರೇಟ್ಫುಲ್ ಅವರಿಗೆಲ್ಲ. ಸೊ ಅದೇ ಥರ ನಿಮ್ಮ ಜರ್ನಿನೂ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಎಫರ್ಟ್ ಹಾಕಲೇಬೇಕು. ನಾನು ಸಪೋರ್ಟ್ ಮಾಡ್ತೀನಿ, ಆದರೆ ನೀವೆಲ್ಲ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಅವಾಗಷ್ಟೇ ನಮಗೆ ಅಚೀವ್ ಮಾಡೋದಕ್ಕೆ ಈಸಿ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಯು ಲರ್ನ್ ಇನ್ ಆ್ಯಂಡ್ ಔಟ್. ಇಲ್ಲಿ ಏನೂ ಹೈಡ್ ಮಾಡಲ್ಲ, ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಿಮ್ಗೆ ಅರ್ಥ ಆಗಿಲ್ವಾ ನನ್ನ ಕೇಳಿ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದಿದ್ರೆ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಏನೋ ಅಂತ ಇದಿಲ್ಲ. ಆನ್ ಟೈಮ್ ಬನ್ನಿ, ಮಿಸ್ ಮಾಡಿಬಿಡಿ ಕ್ಲಾಸು. ಆಮೇಲೆ ಮತ್ತೆ ನಾನು ಎಸ್ಪೆಷಲಿ ಮೇಕಪ್ ಕ್ಲಾಸಸ್ ಮಿಸ್ ಮಾಡಿದೆ. ಹೇರ್ ಸ್ಟೈಲ್ ಬೇಕಾದರೆ ಓಕೆ, ಮೇಕಪ್ ಮಾತ್ರ ಯಾರೂ ಮಿಸ್ ಮಾಡೋಂಗಿಲ್ಲ. ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಚೆ. ಏನೇ ಆದ್ರೂ ಫ್ಯಾಮಿಲಿ ಬಿಡಬೇಕಿಲ್ಲ, ಅಂದರೆ ಫಂಕ್ಷನ್ಸ್ ಅಟೆಂಡ್ ಮಾಡೋಂಗಿಲ್ಲ. ಅದಾದಮೇಲೆ ನನಗೆ ಇದು ಆ ಹೊಟ್ಟೆ ನೋವು, ನನಗೆ ಈ ತಲೆನೋವು, ನನ್ನ ಜ್ವರ ಇದೆ, ನೋ ಎಕ್ಸ್ಕ್ಯೂಸಸ್. ಯು ಹ್ಯಾವ್ ಟು ಗಿವ್ ಯುವರ್ 100%. ಇಲ್ಲಿ ನನಗೆ ಹೊಟ್ಟೆ ನೋವಿದ್ರೂ ಐ ಹ್ಯಾವ್ ಟು ಗೋ ಆ್ಯಂಡ್ ಡೂ ದ ಮೇಕಪ್. ಇವಾಗ ಹೇಗೆ ಅಂದರೆ ನಾವು ಒಂದು ರೋಬೋ, ನಮಗೆ ಏನೂ ಕಾಯಿಲೆ ಇಲ್ಲ, ನಾವು ಹೆಲ್ದಿ, ನಾವು ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಕೈ ತುಂಬ ಕೆಲಸ ಬರಬೇಕು, ಕೈ ತುಂಬ ದುಡ್ಡು ಬರಬೇಕು, ಒಳ್ಳೆಯ ಹೆಸರು ಮಾಡಬೇಕು. ಒಳ್ಳೆಯ ಹೆಸರು ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಫಾಲೋ ಯು, ಮನಿ ವಿಲ್ ಫಾಲೋ ಯು. ಮೇಕ್ ಗುಡ್ ನೇಮ್.
ಅವ್ಳು ಬಂದಿದ ತಕ್ಷಣ ನೀವು ಯಾರೋ ಒಬ್ರು ಬರ್ತಾರೆ ಅಂದರೆ ಅವ್ರು ಯಾರೋ ಬಂದರು ನೋಡು ಅನ್ಬಾರ್ದು, ಈ ಮ್ಯಾಮ್ ಬಂದರು ನೋಡು ಅಂತ ಒಂದು ಆ ಫ್ಯಾಮಿಲಿನೂ ನಮಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವತ್ತೂ ಅಷ್ಟೇ ವೆಲ್ ಡಿಸಿಪ್ಲಿನ್ಡ್ ಆಗಿ ವೆಲ್ ಡ್ರೆಸ್ಡ್ ಆಗಿ ಹೋಗ್ಬೇಕು. ವೆನ್ ಯು ಆರ್ ಅ ಮೇಕಪ್ ಆರ್ಟಿಸ್ಟ್ ಇಟ್ ಶುಡ್ ಬಿ ಲೈಕ್ ಡ್ರೆಸ್ ಕೋಡ್ ಇರಬೇಕು, ನಾಟ್ ಜಸ್ಟ್ ಏನೋ ಶೋ ಆಫ್ ಮಾಡಿಕೊಂಡು ಹೆಂಗೆಂಗೋ ಹೋಗೋದಲ್ಲ. ಫ್ಯಾಮಿಲಿ ಇರುತ್ತೆ, ಸೊ ವೆಲ್ ಮ್ಯಾನರ್ಡ್ ಆಗಿ ಹೋಗಬೇಕು, ಥರ ಡಿಸಿಪ್ಲಿನ್ಡ್ ಆಗಿ ಹೋಗಬೇಕು. ಮಾತಾಡೋದು ಅಷ್ಟೇ ಕಡಿಮೆ ಇರಬೇಕು. ಅವ್ರ ಟೈಮ್ನ, ಸೊ ಅವ್ರ ಟೈಮ್ನ ನೀವು ಯಾವತ್ತೂ ತೊಗೋಬಾರ್ದು. ಇದೆಲ್ಲ ನಾನು ಕ್ಲೈಂಟ್ ಮ್ಯಾನೇಜ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಇಲ್ಲಿ ತುಂಬ ಹೈಜೀನ್ ಅನ್ನೋದನ್ನು ಕಲಿತೀರ, ಆಯಿತಾ? ಇಲ್ಲಿ ವರ್ಕ್ ಪ್ಲೇಸ್ನ ನೀವು ನೀಟಾಗಿಡೋದು ಅದೆಲ್ಲ ಇಲ್ಲೇ ನೀವು ಕಲಿಯೋದ್ರಿಂದ ಮನೆಗೆ ಹೋಗ್ಬಿಟ್ಟು ಅಷ್ಟೇ ಅಂತೆ. ನನ್ನ ಹಳೆ ಸ್ಟೂಡೆಂಟ್ಸ್ ಮ್ಯಾಮ್ ನನ್ನ ಕಿಚನ್ ಫುಲ್ ಕ್ಲೀನು ಮ್ಯಾಮ್, ಇವಾಗ ನೀವು ಇಲ್ಲಿ ಹೇಳಿಕೊಟ್ಟಿದ್ದ ನಾವು ಮನೆಗೆ ಹೋಗಿ ಅಪ್ಲಿಕೇಶನ್ ಮಾಡ್ಕೊಂಡು ಫುಲ್ ಮನೆ ಕ್ಲೀನ್, ಏನು ಇಷ್ಟು ನೀಟಾಗಿದೆ ಮನೆ ಅಂತ ಅಂತಿದ್ರು ನಮ್ಮ ಮನೇಲಿ. ಏನೇ ತೊಗೊಂಡ್ರು ಅದನ್ನು ವಾಪಸ್ ಇಡೋದನ್ನ ಇಲ್ಲಿ ಕಲ್ತ್ಕೊಂಡು ಹೋಗ್ತೀರ. ಸೊ ದಟ್ಸ್ ಹೌ ಯು ಲರ್ನ್ ಹೈಜೀನ್, ಯು ಲರ್ನ್ ಕೈಂಡ್ ಆಫ್ ಎಲ್ಲನೂ. ಪ್ರೀತಿ ವಿಶ್ವಾಸನೂ ಸಿಗುತ್ತೆ ನಿಮಗೆ, ಮೋಟಿವೇಶನ್ ಸಿಗುತ್ತೆ, ನಿಮ್ಗೊಂದು ರೆಸ್ಪೆಕ್ಟ್ ಸಿಗುತ್ತೆ, ನಿಮ್ಗೊಂದು ರೆಕಗ್ನಿಷನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಒಳ್ಳೆ ವಿದ್ಯೆ ಅಂತೂ ಖಂಡಿತ ಕೊಡ್ತೇನೆ. ಸೊ ಇದರಲ್ಲಿ ಯಾರಿಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡಿ ನಾನು ಸ್ಟಾಪ್ ಮಾಡ್ಬೋದು, ಆಯಿತಾ? So you can trust me, and thank you for trusting me, and thank you and most welcome to Adyaraj Academy, and all the very best. God ದೇವರೆಲ್ಲ ಒಳ್ಳೇದು ಮಾಡಿ.